Today's main text, John Gospel, chapter 3, verse 16. ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವ್ಯಾರಾದರೂ ಓದುವಂತೆ ನಾನು ಕೇಳಿಕೊಳ್ತೇನೆ. ಯೋಹಾನ 3ನೇ ಅಧ್ಯಾಯ 16ನೇ ವಚನத்தை எடுத்து வாசிப்போம். And chapter 1, verse 12. ಯೋಹಾನ 1:12ನೇ ವಾಕ್ಯವನ್ನು ಸಹ ಓದಿಕೊಳ್ಳೋಣ. ಯೋಹಾನ 1ನೇ ಅಧ್ಯಾಯ 12ನೇ ವಚನ. God loves you very much. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿದ್ದಾರೆ. Whoever believes in him shall not perish but have eternal life. ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರು ಎಂದಿಗೂ ನಾಶವಾಗುವುದಿಲ್ಲ, ಅವರಿಗೆ ನಿತ್ಯ ಜೀವವನ್ನ ದೇವರು ಕೊಟ್ಟಿದ್ದಾರೆ. To all who received him, to those who believed in his name, he gave the right to become children of God. ಅದು ಮಾತ್ರವಲ್ಲ, 12ನೇ ವಾಕ್ಯದಲ್ಲಿ ಓದಿದ ಪ್ರಕಾರವಾಗಿ ಆತನ ಹೆಸರಿಗೆ ಯಾರ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. ಆಮೆನ್. God loves you so much. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾರೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. God sent the Son of God, Jesus, with flesh into the world for us. ದೇವರು ತನ್ನ ಒಬ್ಬನೇ ಮಗನಾಗಿರುವಂತಹ ಏಕಪುತ್ರನಾಗಿರುವ ಯೇಸುವನ್ನ ಈ ಲೋಕಕ್ಕೆ ಕಳಿಸಿ ನಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಿದ್ದಾರೆ. Jesus died crucified on the cross and pouring out his blood for us. ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟು ಆತನ ರಕ್ತದಿಂದ ನಮ್ಮನ್ನ ಆತನು ಸಂಪಾದಿಸಿದ್ದಾರೆ. And Jesus was buried and was raised on the third day for our eternal life. ಯೇಸು ಕ್ರಿಸ್ತನು ಆತನು ನಮಗೋಸ್ಕರ ಪ್ರಾಣ ಕೊಟ್ಟ ಮೇಲೆ ಆತನು ಸಮಾಧಿಯಲ್ಲಿ ಆತನನ್ನು ಮೂಡಿಟ್ಟರು. ಆತನು 3ನೇ ದಿವಸ ಜೀವಂತವಾಗಿ ಎದ್ದರು. Today I want to preach the gospel of God for those who were not yet born again by the Holy Spirit. ಇವತ್ತು ನಾನು ವಿಶೇಷವಾಗಿ ಈ ಸಂದೇಶದ ಭಾಗದಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳುವಂತ ವಿಷಯವೇನೆಂದರೆ, ಇದುವರೆಗೂ ದೇವರ ಆತ್ಮದಲ್ಲಿ ಹುಟ್ಟದೇ ಇರುವಂತವರಿಗೆ ನಾನು ಸಂದೇಶವನ್ನ ನಾನು ಹೆಚ್ಚಾಗಿ ಹೇಳಬೇಕಂತ ಇಷ್ಟಪಡ್ತೇನೆ. From now on I am going to preach the following subject. ಈಗ ನಾನು ಮುಂದುವರಿಸಿ ಈ ವಿಷಯಗಳ ಕುರಿತು ನಿಮಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ. Why must we believe in Jesus? ಯಾಕೆ ನಾವು ಯೇಸುವನ್ನ ನಂಬಬೇಕಾಗಿದೆ? To believe in Jesus, how must we do and what must we do? ನಾವು ಯೇಸುವನ್ನು ನಂಬಬೇಕಾದ್ರೆ ನಾವು ಏನು ಮಾಡಬೇಕಾಗಿದೆ, ಹೇಗೆ ಆತನ ಬಳಿ ಬರಬೇಕಾಗಿದೆ? How created the heavens and the earth and all the things? ಈ ಲೋಕವನ್ನು ನೋಡುವುದಾದರೆ ಆಕಾಶ ಭೂಮಿಯು ಸೃಷ್ಟಿಸಲ್ಪಟ್ಟಿದೆ. ಈ ಸೃಷ್ಟಿಗಳು ಯಾವ ರೀತಿ ಉಂಟಾಯಿತು? And who created them? ಈ ಸೃಷ್ಟಿಯನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತರು ಯಾರಾಗಿದ್ದಾರೆ? Of itself or naturally? ಇದು ತಾನಾಗಿಯೇ ಸೃಷ್ಟಿಸಲ್ಪಟ್ಟಿದೆಯಾ? ಇದು ಆದಿ ಪ್ರಕೃತಿಯಲ್ಲಿ ಬಂದುಬಿಟ್ಟಿದೆಯಾ? Who created all the things? ಯಾರು ಈ ಸೃಷ್ಟಿಯನ್ನ ಉಂಟು ಮಾಡಿದಂತವರು? The heavens and the earth were created by God in the beginning. ಆಕಾಶ ಭೂಮಿ ಯಾವ ರೀತಿ ಉಂಟಾಯಿತು ಎಂಬುದಾಗಿ ಹೇಳಿ ನಾವು ವಾಕ್ಯದಲ್ಲಿ ಓದುವುದಾದರೆ ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನ ಉಂಟು ಮಾಡಿದರು. And God created also the sun, the moon and the stars in the beginning. ಅದು ಮಾತ್ರವಲ್ಲ, ಇದು ಮನುಷ್ಯರಿಂದ ಉಂಟು ಮಾಡಲ್ಪಟ್ಟದಲ್ಲ. ಆದಿಯಲ್ಲಿ ದೇವರು ಆಕಾಶವನ್ನ, ಭೂಮಿಯನ್ನ, ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಚಂದ್ರ ನಕ್ಷತ್ರವನ್ನ ದೇವರೇ ಉಂಟು ಮಾಡಿದ್ದಾರೆ. ಆಮೆನ್. And God created also the sky, the earth and the sea in the beginning. ಅದು ಮಾತ್ರವಲ್ಲ, ಆಕಾಶವನ್ನು, ಅದು ಮಾತ್ರವಲ್ಲ, ಭೂಲೋಕದಲ್ಲಿರ್ತಕ್ಕಂತಹ ಸಮುದ್ರವನ್ನ, ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳನ್ನ ಯೇಸುವೇ ಉಂಟು ಮಾಡಿದ್ದಾರೆ. God created all living things according to their kinds in the beginning. ಅದು ಮಾತ್ರವಲ್ಲ, ನಾವು ಭೂಲೋಕದಲ್ಲಿ ಕಾಣುವಂತಹ ಎಲ್ಲಾ ಮೃಗಗಳಲ್ಲಿ, ಪ್ರಾಣಿಗಳಲ್ಲಿ ಜಾತಿಗೆ ಅನುಸಾರವಾಗಿ ದೇವರೇ ಅವುಗಳನ್ನು ಉಂಟು ಮಾಡಿದ್ದಾರೆ.
God created man also, male and female, in His own image. ಅದು ಮಾತ್ರವಲ್ಲ, ಮನುಷ್ಯರನ್ನ ದೇವರು ತನ್ನ ಸ್ವರೂಪದಲ್ಲಿ ಅದನ್ನು ಉಂಟು ಮಾಡಿದರು. God created you also. ನಾವು ಮನುಷ್ಯರಾಗಿದ್ದೇವೆ. ಮನುಷ್ಯಗಳ ಕೈಯಿದ್ದಾರೆ. ಹಲ್ಲೆಲೂಯಾ. ಬಹಳ ಸಂತೋಷ. Therefore, God loves you with unfailing love. ದೇವರು ನಮ್ಮೆಲ್ಲರನ್ನ ಆತನ ಅಪಾರವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ತನ್ನ ಹಾಗೆಯೇ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. The first man who God created was Adam. He was made. ಈ ಲೋಕದಲ್ಲಿ ಮನುಷ್ಯರಲ್ಲಿ ಪ್ರಥಮ ಮನುಷ್ಯನ ದೇವರು ಸೃಷ್ಟಿ ಮಾಡಿದರು. ಆತನ ಹೆಸರು ಆದಾಮನಿಗಾಗಿ. God created a woman as a suitable helper for Adam. She was his wife named Eve. ಅದು ಮಾತ್ರವಲ್ಲ, ಆದಾಮನಿಗೆ ಸರಿಬೀಳುವ ಸಹಕಾರಿಯನ್ನ ದೇವರು ಉಂಟು ಮಾಡಿದರು. ಆ ಸಹಕಾರಿಯ ಹೆಸರು ಅವಳಿಂದಾಗಿ ಹೇಳಲ್ಪಡುತ್ತದೆ. The first man, Adam and Eve, had no sin. ಆದಾಮ ಮತ್ತು ಅವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವರಲ್ಲಿ ಯಾವ ಪಾಪಗಳಿರಲಿಲ್ಲ. They lived happily through having fellowship with God. ಅವರು ದೇವರ ಸಂಗಡ ಸರಿಯಾದ ಸಂಬಂಧವನ್ನು ಇಟ್ಟುಕೊಂಡು ದೇವರ ಸಂಗಡ ಸಂತೋಷವಾಗಿ ಅವರು ಬಾಳ್ತಿದ್ರು. But the Satan tempted Adam and Eve to commit a sin. ಆದರೆ ಸೈತಾನನು ಇವರ ಸಂಬಂಧವನ್ನು ಕೆಡಿಸುವುದಕ್ಕೋಸ್ಕರವಾಗಿ ಆತನು ಅವರನ್ನು ವಂಚಿಸಲು ಬಂದ. Adam and Eve fell into temptation of Satan and committed the sin. ಆದಾಮ ಮತ್ತು ಅವ್ವ ಸೈತಾನನ ಶೋಧನೆಗೆ ಒಳಪಟ್ಟವರಾಗಿ ಅವರು ಪಾಪಕ್ಕೆ ಬಿದ್ದರು. Because of sin, they were separated from God. ಪಾಪದ ಫಲಿತಾಂಶವಾಗಿ ಅವರು ದೇವರಿಂದ ಸಂಪರ್ಕವನ್ನ ಕಳೆದುಕೊಳ್ಳಬೇಕಾಗಿತ್ತು. All the descendants of Adam also became sinful men because of the sin of Adam, their forefather. ಆದಾಮನು ಮಾಡಿದ ತಪ್ಪಿದ ನಿಮಿತ್ತವಾಗಿ ಆದಾಮನ ಇಡೀ ಸಂತಾನವೇ ಮುಂದೆ ಬರುವಂತ ಮಾನವ ಕುಲವೇ ಅದು ಪಾಪಕ್ಕೆ ಒಳಪಟ್ಟಂತಾಗಿ ಮಾರ್ಪಟ್ಟಿತು. Therefore, because all men became sinful men, there is no one righteous in this world, not even one. ಆದ ಕಾರಣ ಲೋಕದಲ್ಲಿ ಮನುಷ್ಯರಾಗಿರುವಂತ ಎಲ್ಲರೂ ಪಾಪಿಗಳಾದ ಕಾರಣ ಆ ರಕ್ತ ಕಣವು ಪ್ರತಿಯೊಬ್ಬರ ಮನಸ್ಸು ಇರುವುದರಿಂದ ಈ ಲೋಕದಲ್ಲಿ ನೀತಿವಂತರು ಒಬ್ಬರು ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. God says to us through the Holy Scriptures as follows. ದೇವರು ಈ ರೀತಿಯಾಗಿ ಪರಿಶುದ್ಧ ಗ್ರಂಥದಿಂದ ನಮ್ಮ ಸಂಗಡ ವಾಕ್ಯಗಳನ್ನು ಕೊಟ್ಟಿದ್ದಾರೆ. There is no one righteous, not even one. ಆತನು ಆಕಾಶದ ನೋಡಲಾಗಿ ಪಾಪ ಮಾಡುವಂತನು ಒಬ್ಬನು ಇಲ್ಲವೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. All have sinned and fall short of the glory of God. ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. Because of sin, men live by being afflicted with disease and trouble. ಮನುಷ್ಯರು ಮಾಡುವ ಪಾಪದ ನಿಮಿತ್ತವಾಗಿ ಅವನು ಅನೇಕ ಅನಾರೋಗ್ಯಕ್ಕೆ ಒಳಪಟ್ಟು ಪ್ರತಿ ದಿವಸ ಜೀವನದ ಸಮಸ್ಯೆಗೆ ಆತನು ಗುರಿಯಾಗಿದ್ದಾನೆ. And they will die and will be thrown into the hell. ಅದು ಮಾತ್ರ ಪಾಪದ ಫಲಿತಾಂಶವೇನೆಂದರೆ ಅವರ ಅಂತ್ಯದಲ್ಲಿ ಆ ನರಕದಲ್ಲಿ ಅವರು ಒಯ್ಯಲ್ಪಡ್ತಾರೆ. And will be tormented forever in the lake of fire. ಅವರು ಉರಿಯುವಂತಹ ಬೆಂಕಿಯ ಆ ಒಂದು ಗಂಧಕದಲ್ಲಿ ಅವರು ನಿತ್ಯವಾಗಿ ಯಾತನೆ ಪಡುವಂತವರಾಗ್ತಾರೆ. God bless you. ದೇವರು ನಿಮ್ಮನ್ನು ಆತನು ಆಶೀರ್ವದಿಸಿದ್ದಾರೆ. ಹಲ್ಲೆಲೂಯಾ. All the blessing in our life is given only by God, our Creator. ಇವತ್ತು ನಾವು ಅನುಭವಿಸುವಂತಹ ಎಲ್ಲ ಆಶೀರ್ವಾದಗಳು ನಮಗೆ ಹೇಗೆ ಬಂತು ಅಂತಂದ್ರೆ ನಮ್ಮ ಸೃಷ್ಟಿಯ ನಿರ್ಮಾಣಕರಾದಂತಹ ದೇವರಿಂದ ನಮಗೆ ದೊರಕಿದೆ. ಚಪ್ಪಾಳೆ ತಟ್ಟಿ ದೇವರಿಗೆ. Men are continually trying to get the abundant life through their own effort. ಈ ಲೋಕದಲ್ಲಿ ಮನುಷ್ಯರನ್ನ ಸ್ವಲ್ಪ ಗಮನಿಸಿರಿ. ನಮ್ಮನ್ನು ಬಿಟ್ಟು ಬೇರೆಯವರು ನಾವು ನೋಡಿದ್ರೆ ಅವನು ತನ್ನ ಪ್ರಯತ್ನಗಳಿಂದ ಆತನು ಒಳ್ಳೆಯವನಾಗಿ ಮಾರ್ಪಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. But sinner cannot enjoy the blessing of God because they are sinner. ಆದರೆ ಈ ಲೋಕದಲ್ಲಿ ಅವನು ಪಾಪಿಯಾದ ಕಾರಣ ಅವನಲ್ಲಿ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. The sinner lives being afflicted by war, disease, famine. ಪಾಪಿಗಳು ಪ್ರತಿ ದಿವಸವೂ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಲೋಕದಲ್ಲಿ ಅನೇಕ ತೊಂದರೆಗೆ ಅವರು ಒಳಪಟ್ಟಿದ್ದಾರೆ. The sinner lives being afflicted by natural disaster and several troubles in this world. ಈ ಲೋಕದಲ್ಲಿ ಅವನು ಪಾಪದ ನಿಮಿತ್ತವಾಗಿ ಅನೇಕ ಭೂಲೋಕದ ಮೇಲೆ ಅನೇಕ ಶಾಪಗಳು ಉಂಟಾಗಿದೆ. ಅದರಿಂದ ಅನೇಕ ತೊಂದರೆಗಳಲ್ಲಿ ಆತನು ಹಾದು ಹೋಗ್ತಿದ್ದಾನೆ. And someday he shall die and shall be judged by God. ಈತನು ಈ ಲೋಕದಲ್ಲಿ ಪಾಪದ ನಿಮಿತ್ತವಾಗಿ ಅನುಭವಗಳನ್ನು ಈ ಕಷ್ಟ ಅನುಭವಿಸಿ ಒಂದು ದಿವಸ ಅವನು ಸಾಯಲೇಬೇಕಾಗ್ತದೆ. ಸತ್ತ ಮೇಲೆ ಸೃಷ್ಟಿಕರ್ತನ ಮುಂದೆ ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾನೆ.
This is the punishment of God toward the sinners and the result of sin. ಈ ಲೋಕದಲ್ಲಿ ಒಬ್ಬ ಪಾಪಿಯ ದಂಡನೆಯು ಪಾಪದ ಸಂಬಳವು ಇದೇ ಆಗಿದೆ ಎಂಬುದಾಗಿ ಹೇಳಿ ದೇವರ ವಾಕ್ಯವನ್ನು ನೋಡುತ್ತೇವೆ. God loves man very much. ದೇವರು ಮನುಷ್ಯರನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. But man cannot enjoy God's love because of sin. ಮನುಷ್ಯನು ದೇವರು ಕೊಡುವಂತಹ ಸಂತೋಷವನ್ನ ಪೂರ್ಣವಾಗಿ ಆತನು ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅವನೊಳಗಿರುವಂತಹ ಪಾಪದ ನಿಮಿತ್ತವಾಗಿ. Then how can we solve the problem of our sins? ಹಾಗಾದ್ರೆ ನಮ್ಮ ಪಾಪಗಳಿಗೆ ಫಲಿತಾಂಶವೇನಿದೆ? ನಮ್ಮ ಪಾಪಗಳನ್ನ ನಾವು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಎಂಬುದಾಗಿ ನಾವು ನೋಡುವುದಾದ್ರೆ, Man cannot solve the problems of his sins through his own efforts. ಈ ಲೋಕದಲ್ಲಿ ಮನುಷ್ಯನು ತನ್ನ ಪ್ರಯತ್ನಗಳಿಂದ ತನ್ನೊಳಗಿರುವ ಪಾಪವನ್ನ ಆತನು ಪರಿಹಾರ ಮಾಡಿಕೊಳ್ಳಕ್ಕಾಗಲ್ಲ. When man dies, he must go to God, our Creator. ಈ ಲೋಕದಲ್ಲಿ ಒಂದಲ್ಲ ಒಂದು ದಿವಸ ಮನುಷ್ಯ ಸಾಯಬೇಕಾಗ್ತದೆ. ಅವನು ಸತ್ತ ಮೇಲೆ ದೇವರ ಬಳಿಗೆ ಹೋಗಬೇಕು. Because God creates us. ಯಾಕಂದ್ರೆ ದೇವರೇ ನಮ್ಮನ್ನ ಸೃಷ್ಟಿ ಮಾಡಿದಂತವನು. To go to God, man has to solve the problem of his sins while he lives. ದೇವರ ಬಳಿಗೆ ಆತನು ಹೋಗಬೇಕಂತಂದ್ರೆ ಈ ಲೋಕದಲ್ಲಿ ಅವನು ಜೀವಿಸುವ ಕಾಲಗಳಲ್ಲಿ ತನ್ನ ಪಾಪಕ್ಕೆ ಪರಿಹಾರ ಮಾಡಿಕೊಳ್ಳಬೇಕಾಗಿದೆ. Man cannot solve the problem of his sins by himself. ಮನುಷ್ಯನು ತನ್ನ ಪಾಪವನ್ನ ತನ್ನಿಂದಲೇ ಪರಿಹಾರ ಮಾಡಿಕೊಳ್ಳಕ್ಕೆ ತನ್ನ ಪ್ರಯತ್ನಗಳಿಂದ ಸಾಧ್ಯವಿಲ್ಲ. Because man is a sinner, he cannot solve his sins through his own efforts. ಮನುಷ್ಯನು ಎಲ್ಲೇ ಹೋದರೂ ತನ್ನ ಪ್ರಯತ್ನಗಳನ್ನು ಎಷ್ಟೇ ನಡೆಸಿದರೂ ಅವನ ಪಾಪಕ್ಕೆ ಈ ಲೋಕದಲ್ಲಿ ಪರಿಹಾರಗಳಿಲ್ಲ. His own efforts means such as doing good, philosophy or religion. ಅವನ ಸ್ವಂತ ಪ್ರಯತ್ನಗಳೇನಂತಂದ್ರೆ ಈ ಒಂದು ಧರ್ಮದಲ್ಲಿ ನಾನು ಹೋಗೋಣ, ಇನ್ನು ಅನೇಕ ಪುಸ್ತಕಗಳನ್ನು ಓದಿ ನಾನು ತತ್ವಜ್ಞಾನವನ್ನು ಪಡ್ಕೊಳ್ಳೋಣ, ಇಲ್ಲದಿದ್ರೆ ನಾನು ಅನೇಕ ದಾನ ಧರ್ಮಗಳನ್ನು ಮಾಡಿ ನನ್ನ ಪಾಪನ ಪರಿಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮನುಷ್ಯರು ಲೋಕದಲ್ಲಿ ಈ ರೀತಿಯಾದ ಮಾರ್ಗಗಳಲ್ಲಿ ಹೋಗ್ತಿದ್ದಾರೆ. Man is continually trying to go to God through these efforts. ಇಂತಹ ಪ್ರಯತ್ನಗಳಿಂದ ಮನುಷ್ಯನು ನಿತ್ಯವೂ ತನ್ನ ಜೀವನವನ್ನ ಆತನು ಕಳೆಯುವಂತವನಾಗಿದ್ದಾನೆ. We cannot solve our sins through doing God and doing good and religion. ಈ ಲೋಕದಲ್ಲಿ ಮನುಷ್ಯನು ಒಳ್ಳೆಯ ಮನುಷ್ಯನಾಗಿ ಒಳ್ಳೆತನದಿಂದ ಅಥವಾ ಒಂದು ಧರ್ಮದ ಮೂಲಕವಾಗಿ ಪಾಪಕ್ಕೆ ಪರಿಹಾರವನ್ನು ಕಳ್ಕೊಳ್ಳಕ್ಕಾಗಲ್ಲ. We cannot solve our sins through cultivating our mind and philosophy. ನಮ್ಮ ಜೀವನದಲ್ಲಿ ನಾವು ಬಹಳ ಜ್ಞಾನ ಪಡ್ಕೊಂಡು ನಾವು ತತ್ವಜ್ಞಾನದಿಂದ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಕಟ್ಕೊಳ್ಳಕ್ಕಾಗಲ್ಲ. And our sins cannot be removed even if we wash with soda and soap. ನಾವು ನಮ್ಮ ಪಾಪ ತಗೊಳ್ಳಕ್ಕೆ ಒಳ್ಳೆ ಸಾಬೂನು ತಗೊಂಡು ಸೋಪ್ ತಗೊಂಡು ಒಳ್ಳೆ ನಿಮಾಪುಣ ತಗೊಂಡು ತಲೆಯಿಂದ ಕಾಲಿಂದ ಹಾಕೊಂಡು ಚೆನ್ನಾಗಿ ತಿಂದ್ರು ಏನೋಗಲ್ಲ, ಪಾಪ ನಮ್ಮನ್ನು ಬಿಟ್ಟು ಹೋಗಲ್ಲ. ಕರೆಕ್ಟ್? ಆಮೇಲೆ If man does not solve his sins, he cannot reach God. ಈ ಲೋಕದಲ್ಲಿ ಮನುಷ್ಯ ಪಾಪವನ್ನು ಬಿಟ್ಟು ಅವನು ಪರಿಹಾರ ಮಾಡಿಕೊಂಡಿದ್ರೆ ಜೀವ ಸ್ವರೂಪದ ದೇವರ ಬಳಿ ಹೋಗಕ್ಕಾಗಲ್ಲ. Then how must we do to be saved from our sins? ಹಾಗಾದ್ರೆ ಈ ಲೋಕದಲ್ಲಿ ಪಾಪ ಪರಿಹಾರ ಆಗಲೇಬೇಕು. ದೇವರ ಹತ್ರ ಹೋಗೋದಕ್ಕೆ ಏನು ಮಾಡೋದು ಪಾಪ ಪರಿಹಾರಕ್ಕೋಸ್ಕರ? What must we do? ನಾವು ಏನನ್ನ ಮಾಡಬೇಕಾಗಿದೆ? We cannot remove our sins whatever we do by our own way. ನಮ್ಮ ಪಾಪಗಳನ್ನ ನಮ್ಮ ಪ್ರಯತ್ನಗಳ ಮೂಲಕವಾಗಿ ಪರಿಹಾರ ಮಾಡ್ಕೊಳ್ಳಕ್ಕಾಗಲ್ಲ. But there is only one way to solve our sins. ನಮ್ಮ ಜೀವನದಲ್ಲಿ ನಮಗೆ ಒಂದೇ ಒಂದು ಮಾರ್ಗವಿದೆ ನಮ್ಮ ಪಾಪ ಪರಿಹಾರವಾಗುವುದಕ್ಕೆ. It is the only way that God, the Creator, forgives our sins. ಈ ಲೋಕದಲ್ಲಿ ನಮ್ಮ ಸೃಷ್ಟಿಕರ್ತನಾಗಿರುವಂತಹ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದರೆ ಮಾತ್ರ ನಮ್ಮ ಪಾಪಗಳು ಪರಿಹಾರ ಆಗ್ತದೆ. We cannot remove our sins by ourselves. ನಮ್ಮ ಪಾಪಗಳನ್ನ ನಮ್ಮಿಂದ ತೆಗೆದು ಹಾಕೋಕೆ ಆಗಲ್ಲ. But our sins will be removed when God forgives us. ನಮ್ಮ ಪಾಪಗಳು ಯಾವಾಗ ನಮ್ಮಿಂದ ಬಿಟ್ಟು ಹೋಗ್ತದೆ ಅಂತಂದ್ರೆ ನಮ್ಮ ಸೃಷ್ಟಿಕರ್ತನಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದರೆ ಮಾತ್ರ ನಮ್ಮ ಪಾಪ ನಮ್ಮನ್ನು ಬಿಟ್ಟು ಹೋಗ್ತದೆ. Therefore, God sent His only Son into the world to forgive us. ಆದ ಕಾರಣ ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕದಲ್ಲಿ ನಮಗೋಸ್ಕರವಾಗಿ ಕಳಿಸಿದರು. Please one more read John Gospel chapter 3:16. ಯೋಹಾನ 3:16ನೇ ವಾಕ್ಯವನ್ನ ಇನ್ನೊಂದು ಸರಿ ನಾನು ಓದುವುದು ಕೇಳ್ಕೊಳ್ತೇವೆ. ಯೋಹಾನ 3:16 ಇನ್ನೊಂದು ಮುறை ಪಡಿಕೆ ಮುಡಿಯಾಗಿ ಕೇಳ್ಕೊಳ್ಳೋದು.
God gave His only begotten Son for us because He loved us so much. ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕದಲ್ಲಿ ನಮ್ಮನ್ನು ಪ್ರೀತಿಸಿ ಕಳಿಸಿಕೊಟ್ಟರು. God sent His only begotten Son for us not to perish but have eternal life. ಲೋಕದಲ್ಲಿ ಯಾಕೆ ದೇವರು ತನ್ನ ಒಬ್ಬನೇ ಮಗನ ಕಳಿಸಿಕೊಟ್ರು ಅಂತಂದ್ರೆ ನಾವು ನಾಶವಾಗಬಾರದು, ನಾವೆಲ್ಲರೂ ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕೆಂದಾಗಲಿ. ಚಪ್ಪಾಳೆ ತಟ್ಟಿ ದೇವರು. And God made His one and only Son die in our place. ನಾವು ಪಾಪದ ದಂಡನೆಗೋಸ್ಕರವಾಗಿ ಸಾಯಬೇಕಾದ ಆ ಸ್ಥಳದಲ್ಲಿ ತನ್ನ ಒಬ್ಬನೇ ಮಗನನ್ನ ಅಲ್ಲಿ ಒಪ್ಪಿಸಿಕೊಟ್ಟರು. God's Son died instead of us and atoned for our sins through His death. ದೇವರ ಏಕಪುತ್ರನಾಗಿರುವಂತಹ ದೇವರು ಈ ಲೋಕದಲ್ಲಿ ನಮಗೋಸ್ಕರ ಇಳಿದು ಬಂದು ನಮ್ಮ ಪಾಪ ಪ್ರಯಾಸಕ್ಕೋಸ್ಕರ ತನ್ನನ್ನೇ ಬಲಿಯಾಗಿ ಕೊಟ್ಟರು. He died for us, being afflicted and pouring out all His blood on the cross. ಆತನು ಸುಮ್ಮನೆ ಸಾಯಲಿಲ್ಲ, ಬಹಳ ಶ್ರಮೆಗಳನ್ನ ಪಾಡುಗಳನ್ನು ಅನುಭವಿಸಿ ತನ್ನ ರಕ್ತವನ್ನು ಒಂದು ತೊಟ್ಟು ಹನಿಯನ್ನು ಇಟ್ಟುಕೊಳ್ಳದ ಹಾಗೆ ಎಲ್ಲವನ್ನ ನಮಗೋಸ್ಕರವಾಗಿ ಅದನ್ನು ಸುರಿಸಿದ್ದಾರೆ. ಹಲ್ಲೆಲೂಯಾ. And He was buried and raised on the third day according to the scriptures. ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಆತನು ಸತ್ತು ಉಳಿಸಲ್ಪಟ್ಟನು, ಮೂರನೇ ದಿವಸದಲ್ಲಿ ಜೀವಂತವಾಗಿದ್ದರು. ಚಪ್ಪಾಳೆ ತಟ್ಟಿ ದೇವರಿಗೆ. Who is this? ಈ ಜೀವಂತವಾಗಿದ್ದಂತಹ ಆ ದೇವರು ಯಾರು? Who is the Son of God? ಯಾರು ದೇವರ ಮಗನಾಗಿ ಬಂದಂತವರು? Who died for us? ನಮಗೋಸ್ಕರ ನಾವು ಸಾಯಬೇಕಾದ ಸ್ಥಳದಲ್ಲಿ ಪ್ರಾಣ ಬಿಟ್ಟಂತಹ ಆ ವ್ಯಕ್ತಿ ಯಾರು? This is Jesus our Lord. ಆತನ ಹೆಸರೇ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತ. ಹಲ್ಲೆಲೂಯಾ. That is why we have to believe in Jesus Christ. ಆ ಕಾರಣದಿಂದಲೇ ನಾವು ಯೇಸುವನ್ನು ನಂಬಬೇಕಾಗಿದೆ. Only Jesus Christ, the Son of God, is the way to solve our sins. ಯೇಸು ಕ್ರಿಸ್ತನೇ ದೇವರ ಕುಮಾರನು, ಆತನೊಬ್ಬನೇ ನಮ್ಮ ಪಾಪಗಳಿಗೆ ಪರಿಹಾರ ಮಾಡಬಲ್ಲ ಏಕೈಕ ಮಾರ್ಗದರ್ಶಿಯಾಗಿದ್ದಾರೆ. Therefore, Jesus is the only way for us to be saved from our sins. ನಮ್ಮ ಪಾಪಕ್ಕೆ ಪರಿಹಾರ ಮಾಡಿ ನಮ್ಮನ್ನು ರಕ್ಷಿಸಬಲ್ಲಂತಹ ಒಂದೇ ಒಂದು ಮಾರ್ಗ ಯೇಸುವಿನ ಮಾರ್ಗ. Let's read together John Gospel chapter 14:7. ಯೋಹಾನ 14:6 ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಹೋಗ್ತೇವೆ. ಯಾರಾದರೂ ಬರಬಹುದು. ಯೋಹಾನ 14 ಮಾರ್ಗವಸನತೆ ವಾಸಿಸಿ 14:7. Jesus, who died instead of us, is the one and only Son of God. ಯೇಸು ಕ್ರಿಸ್ತನು ಆತನು ದೇವರ ಏಕೈಕ ಪುತ್ರನಾಗಿದ್ದಾರೆ. ಆತ ನಮಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ. We can be saved not by anything else but by believing in Jesus. ನಾವು ಯೇಸುವನ್ನ ನಂಬಿದರೆ ಸಾಕು, ನಮ್ಮ ಪಾಪದಿಂದ ರಕ್ಷಿಸಲ್ಪಡ್ತೇವೆ. Whoever believes in Jesus shall not perish but have eternal life. ಯೇಸು ಕ್ರಿಸ್ತನನ್ನು ಯಾರು ನಂಬ್ತಾರೋ ಅವರು ನಾಶವಾಗುವುದಿಲ್ಲ, ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರಾಗ್ತಾರೆ. We must surely do one thing to be forgiven for our sins by God. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ನಾವು ಒಂದು ಕಾರ್ಯವನ್ನು ಮಾಡಬೇಕಾಗಿದೆ. We must acknowledge that Jesus died instead of us and He is the Son of God, and we must believe in Him as our Savior. ಯೇಸು ಕ್ರಿಸ್ತನು ನಾವು ಪ್ರಾಣ ಬಿಡಬೇಕಾದ ಸ್ಥಳದಲ್ಲಿ ನಮ್ಮ ಪಾಪಕ್ಕೆ ದಂಡನೆಯಾಗಿ ಆತನು ಅನುಭವಿಸಿ ಪ್ರಾಣ ಬಿಟ್ಟಿದ್ದಾರೆ. ಆತನು ದೇವ ಕುಮಾರನು, ಆತನ ರಕ್ಷಕನು ಎಂಬುದಾಗಿ ನಾವು ಹೃದಯದಲ್ಲಿ ನಂಬಬೇಕಾಗಿದೆ. There is this. Jesus died instead of us. ಯೇಸು ಕ್ರಿಸ್ತನು ನಾವು ಸಾಯಬೇಕಾದ ಸ್ಥಳದಲ್ಲಿ ಆತನು ಸತ್ತರು. He is the Son of God. ಆತನು ದೇವ ಕುಮಾರನು. And we must believe in Him as our Savior. ನಾವು ಯಾವಾಗ ನಾವು ಅದನ್ನು ನಂಬ್ತೇವೋ ನಾವು ರಕ್ಷಿಸಲ್ಪಡ್ತೇವೆ. Jesus is our Savior. ಯೇಸು ಕ್ರಿಸ್ತನು ಯಾರು ಅಂತಂದ್ರೆ ನಮ್ಮ ರಕ್ಷಕರು. ಹಲ್ಲೆಲೂಯಾ. Let's read together Acts 16:30-31. ಅಪೊಸ್ತಲರ ಕೃತ್ಯಗಳು 16:30 ವಾಕ್ಯ. ಅಪೊಸ್ತಲರ 16:30 ವಚನத்தை ನಾವು ವಾಸಿಸುವ. Chapter 16:30-31. 16:30 ವಚನ.
What must I do to be saved? ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? Believe in the Lord Jesus and you will be saved. ಆಗ ಅಲ್ಲಿ ಹೇಳಿದಂತ ಮಾತು, ನೀನು ಯೇಸುವನ್ನು ನಂಬು, ನೀನು ನಿನ್ನ ಮನೆಯವರು ರಕ್ಷಿಸಲ್ಪಡುವಿರಿ. Believing in Jesus Christ is the only way that we can be forgiven by God. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ನಮಗೆ ಒಂದೇ ಮಾರ್ಗವಿದೆ. ಅದು ಯಾವ ಮಾರ್ಗ ಅಂತಂದ್ರೆ ಯೇಸು ಕ್ರಿಸ್ತನನ್ನು ನಂಬುವಂತ ಮಾರ್ಗ. Who is Jesus? ಯಾವ ಯೇಸು? Jesus, the Son of God, has already existed before the world began. ಯೇಸು ಕ್ರಿಸ್ತನು ಯಾರಂತಂದ್ರೆ ಈ ಲೋಕ ಉಂಟಾಗುವುದಕ್ಕೆ ಮುಂಚೆ ದೇವರ ಮಗನಾಗಿದ್ದಂತಹ ಆತನ ಹೆಸರು ಯೇಸು ಕ್ರಿಸ್ತನು. ಹಲ್ಲೆಲೂಯಾ. Jesus, the Son of God, created all the world with his Father God. ಯೇಸು ಕ್ರಿಸ್ತನು ಯಾರಂತಂದ್ರೆ ಈ ಪ್ರಪಂಚ ಉಂಟಾಗುವಾಗ ತನ್ನ ತಂದೆಯ ಜೊತೆಗಿದ್ದು ಆತನು ಪ್ರಪಂಚವನ್ನ ಉಂಟು ಮಾಡಿದಂತಹ ಸೃಷ್ಟಿಕರ್ತನಾಗಿದ್ದಾರೆ. Therefore, Jesus is the creator and he also created all the mankind. ಹಾಗಾದ್ರೆ ಯೇಸು ಯಾರು ಅಂತಂದ್ರೆ ಆತನು ತಂದೆಯಾದಂತಹ ದೇವರಿಗೆ ಸರಿಸಮಾನನಾಗಿ ಈ ಲೋಕದಲ್ಲಿರುವ ಸಕಲವನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆಪಡಿಸುವ. Jesus is the one who governs our life and death, our prosperity and adversity, our blessing and curse as a creator. ಯೇಸು ಕ್ರಿಸ್ತನು ನಮಗಿರುವಂತಹ ಆಶೀರ್ವಾದವನ್ನ ಆತನು ಕಾಪಾಡುವಂತವನು, ಆಶೀರ್ವಾದವನ್ನು ಅಭಿವೃದ್ಧಿಪಡಿಸುವಂತವನು, ನಮ್ಮ ರಕ್ಷಕನು, ನಮ್ಮ ಒಡೆಯನು ಆಗಿರುವಂತವನಾಗಿದ್ದಾರೆ. Our life and death depends upon Jesus. ನಾವು ಜೀವಂತವಾಗಿರುವುದು, ನಾವು ಪ್ರಾಣ ಬಿಡುವಂತಹ ಸಮಯವಾಗಿದ್ದರೂ ಅವೆಲ್ಲವೂ ಯೇಸು ಕ್ರಿಸ್ತನ ಕೈಯಲ್ಲಿರುವಂತದ್ದಾಗಿದೆ. Our prosperity and adversity depends upon Jesus. ನಮ್ಮ ಜೀವನದ ಆಶೀರ್ವಾದ ಸಮೃದ್ಧಿಯಾಗಲಿ, ಅವುಗಳನ್ನು ಕಾಪಾಡಿಕೊಳ್ಳುವಂತದ್ದಾಗಲಿ, ಇವೆಲ್ಲವೂ ಯೇಸುವಿನ ಕೈಯಲ್ಲಿರುವಂತದ್ದಾಗಿದೆ. Our blessing and curse depends upon Jesus. ನಾವು ಆಶೀರ್ವಾದವಾಗಿರಬೇಕು ಅಥವಾ ಶಾಪವನ್ನು ಹೊಂದ್ಕೊಳ್ಬೇಕು, ಶಾಪ ಕೊಡೋದಾಗ್ಲಿ ಆಶೀರ್ವಾದ ಕೊಡೋದಾಗ್ಲಿ ಇವೆಲ್ಲವನ್ನ ದೇವರ ಕೈಲಿದೆ. ಯೇಸು ಕ್ರಿಸ್ತನು ಅದಕ್ಕೆ ಒಡೆಯನಾಗಿದ್ದಾರೆ. Because he is our creator. ಯಾಕಂದ್ರೆ ಈ ಲೋಕವನ್ನ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು. Jesus is the Son of God and the creator. ಯೇಸು ಕ್ರಿಸ್ತನು ಯಾರು ಅಂತಂದ್ರೆ ಆತನು ದೇವ ಕುಮಾರನು, ಅದು ಮಾತ್ರವಲ್ಲ ಸೃಷ್ಟಿಕರ್ತನಾಗಿದ್ದಾರೆ. Jesus is the Savior and the Christ who saved from our sins. ಯೇಸು ಕ್ರಿಸ್ತನು ನಮಗೆ ರಕ್ಷಕನಾಗಿದ್ದಾರೆ, ನಮ್ಮನ್ನ ಪಾಪದಿಂದ ಬಿಡಿಸಿದಂತಹ ರಕ್ಷಕನು. Therefore, if we believe in Jesus, we can be forgiven and become the children of God. ನಾವು ಈ ಕಾರಣದಿಂದಲೇ ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. I want to ask you one thing. ನಾನು ಇವತ್ತೊಂದು ಪ್ರಶ್ನೆ ನಿಮ್ಗೆ ಕೇಳ್ತೇನೆ, ಗಮನಿಸಿ. Why must you believe in Jesus? ಯಾಕೆ ನೀವು ಯೇಸುವನ್ನು ನಂಬಿದ್ದೀರಾ? Why do you attend church? ಯಾಕೆ ನೀವು ಸಭೆಗೆ ಬರ್ತಾ ಇದ್ದೀರಾ? Because all have sinned and are destined to die and perished. ಕಾರಣ ಏನಂತಂದ್ರೆ ಈ ಲೋಕದಲ್ಲಿ ನಾವೆಲ್ಲರೂ ಪಾಪವನ್ನು ಮಾಡಿ ನಾವು ಶಾಪಕ್ಕೆ ಒಳಪಟ್ಟಿದ್ದು. Therefore, all must be forgiven and saved from sin and not perished. ನಮ್ಮ ಪಾಪಗಳಿಂದ ನಾವು ವಿಮುಕ್ತಿ ಪಡೆದುಕೊಳ್ಳುವುದಕ್ಕೋಸ್ಕರ, ಆ ಪಾಪದ ನಾಶನದಿಂದ ನಾವು ಬಿಡುಗಡೆ ಆಗುವುದಕ್ಕೋಸ್ಕರ ನಾವು ದೇವರನ್ನ ನಂಬಿ ಬಂದಿದ್ದೇವೆ. Because he is the one whom God sent as a savior into the world. ಯೇಸು ಕ್ರಿಸ್ತನು ಯಾರು ಅಂತಂದ್ರೆ ಅದು ದೇವರಿಂದ ಈ ಲೋಕಕ್ಕೆ ಕಳಿಸಲ್ಪಟ್ಟಂತಹ ರಕ್ಷಕನಾಗಿದ್ದಾರೆ. Because Jesus, the Son of God, solved all our problems of sin by death. ಯೇಸು ಕ್ರಿಸ್ತನು ನಮಗಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ಕಲ್ವಾರಿ ಶಿಲುಬೆಯಲ್ಲಿ ಆತನು ಹೊತ್ತು ತೀರಿಸಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆಪಡಿಸುತ್ತಾರೆ. We must believe that Jesus is the only way to go to God. ಆದ ಕಾರಣ ನಾವು ನಂಬಬೇಕಾಗಿದೆ ಏನಂತಂದ್ರೆ ನಾವು ಪರಲೋಕಕ್ಕೆ ಹೋಗಬೇಕಾದ್ರೆ ನಾವು ಓದಿದ ವಾಕ್ಯದ ಪ್ರಕಾರವಾಗಿ ಯೇಸು ಕ್ರಿಸ್ತನ ಮಾರ್ಗವೇ ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವಂತ ಮಾರ್ಗ. Whoever receives Jesus Christ and believes in his name becomes the child of God and has eternal life. ಯಾರೆಲ್ಲ ಯೇಸು ಎಂಬ ನಾಮದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ದೇವರ ಮಕ್ಕಳಾಗಿ ಅವರು ಮಾರ್ಪಟ್ಟಿದ್ದಾರೆ. God says about this in the Holy Scriptures as follows. ದೇವರು ಈ ಲೋಕದಲ್ಲಿ ನಮ್ಮ ವಾಕ್ಯಗಳಲ್ಲಿ ಈ ರೀತಿಯಾಗಿ ನಮಗೆ ಹೇಳಿದ್ದಾರೆ. Let's read John Gospel chapter 1, 12
13. ಯೋಹಾನ 1:13 ಮತ್ತು 13ನೇ ವಾಕ್ಯ. ಯೋಹಾನ 1:12-13 ನಾವು ವಾಸಿಸೋಣ. Chapter 1, 12 verse 13. 12 ಮತ್ತು 13ನೇ ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. The man who received Jesus in his heart, ಒಬ್ಬ ವ್ಯಕ್ತಿ ಯೇಸುವನ್ನ ತನ್ನ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳುವುದಾದರೆ, the man who believes that Jesus is the Son of God and the Creator, ಯೇಸು ಕ್ರಿಸ್ತನನ್ನ ದೇವರ ಮಗನು ಮತ್ತು ರಕ್ಷಕರಿಂದಾಗಲಿ ಸೃಷ್ಟಿಕರ್ತರಿಂದಾಗಿ ನಂಬುವುದಾದರೆ, the man who believes that Jesus is the Savior, our Lord, who died instead of us and resurrected for us on the third day. ಯೇಸು ಕ್ರಿಸ್ತನು ಆತ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟು ಆತನ ಸತ್ತು ಉಳಿಸಲ್ಪಟ್ಟು ಮೂರನೇ ದಿವಸದಲ್ಲಿ ಜೀವಂತವಾಗಿ ಎದ್ದಿದ್ದಾನೆಂದಾಗಿ ಯಾವ ವ್ಯಕ್ತಿ ನಂಬುತ್ತಾನೋ, such believers became the children of God and were forgiven by God. ಅಂತಹ ನಂಬುವಂತ ವ್ಯಕ್ತಿಯು ದೇವರ ಮಗನಾಗಿ ಆತನು ಮಗಳಾಗಿ ಮಾರ್ಪಡುತ್ತಾರೆ. And they are recovered to have fellowship with God. ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಅವರು ದೇವರ ಸಂಗಡ ಸರಿಯಾದ ಐಕ್ಯತೆಯನ್ನು ಉಳ್ಳವರಾಗ್ತಾರೆ. And they can live enjoying God's blessing and the eternal life. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ಅವರಿಗೆ ಅಪಾರವಾದ ದೇವರ ಆಶೀರ್ವಾದಗಳು ಬರ್ತದೆ. ಅದಾದ ಮೇಲೆ ಅವರು ಈ ಲೋಕದಲ್ಲಿ ಪ್ರಾಣ ಬಿಟ್ಟ ಮೇಲೆಯೂ ನಿತ್ಯ ಜೀವಕ್ಕೆ ಅವರು ಬಾಧ್ಯರಾಗ್ತಾರೆ. Therefore we must believe in Jesus Christ, the Son of God. ಆದ ಕಾರಣವೇ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು, ಅಥವಾ ದೇವರ ಕುಮಾರನಿಂದಾಗಿ. When will you spend your eternity? ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ, ನಮ್ಮ ನಿತ್ಯ ಒಂದು ಜೀವಿತವನ್ನ ಎಲ್ಲಿ ನಾವು ಕಳೆಯಲಿದ್ದೇವೆ. There are 3 sure and definite facts in our life. ನಮ್ಮ ಜೀವನದಲ್ಲಿ 3 ಮುಖ್ಯವಾದ ಸತ್ಯಗಳಿದೆ, ನಾವು ತಿಳ್ಕೊಳ್ಬೇಕು. The first, ಮೊದಲನೇದಾಗಿ, someday we shall surely die. ಒಂದು ದಿವಸ ನಾವು ಖಂಡಿತವಾಗಿ ಈ ಲೋಕದಲ್ಲಿ ಸಾಯ್ತೇವೆ. Someday we shall surely die. ಎಷ್ಟು ಹೇಳ್ತೀರಾ? ಹೌದು, ಒಂದು ದಿವಸ ನಾನು ಖಂಡಿತ ಸತ್ಯ ಸಾಯ್ತೇನೆ ಅಂತ ಹೇಳ್ತೇನೆ. The second, ಎರಡನೇದು, we don't know the day when we will die. ನಮ್ಗೆ ಗೊತ್ತಿಲ್ಲ ಯಾವತ್ತು ನಾವು ಸಾಯ್ತೀವಿ ಅಂತ. ಇವತ್ತು ಒಳ್ಳೆ ಆಗ್ಬೋದು, ರಾತ್ರಿ ಆಗ್ಬೋದು, ನಾಳೆ ಆಗ್ಬೋದು, ಯಾವತ್ತು ಒಂದು ದಿವಸ ಸತ್ತೇ ಸಾಯ್ತೇವೆ. We don't know the day when we die. ನಾವು ಗೊತ್ತಿಲ್ಲ ಯಾವ ಸಮಯ ಆಯ್ತೋ ಗೊತ್ತಿಲ್ಲ, ಯಾವತ್ತು ಗೊತ್ತಿಲ್ಲ, ನಾವು ಸತ್ಯ ಸಾಯ್ತೇವೆ. The third, ಮೂರನೆಯ ಸತ್ಯಾಂಶ, after death we shall go to one place where we dwell forever. ಈ ಲೋಕದಲ್ಲಿ ನಮ್ಮ ಪ್ರಾಣವು ನಮ್ಮನ್ನು ಬಿಟ್ಟು ಹೋಗುವಾಗ ನಾವು ಒಂದು ಕಡೆ ಖಂಡಿತವಾಗಿ ನಿತ್ಯವಾಗಿ ನಾವು ಬಾಳ್ತೇವೆ. We shall go to one place where we dwell forever after our death. ನಮ್ಮ ಪ್ರಾಣ ಹೋದ ಮೇಲೆ ನಾವು ನಿತ್ಯವಾಗಿ ಒಂದು ಕಡೆ ನಾವು ಹೋಗಲಿದ್ದೇವೆ. You all wish to be healthy and happy and wish to live for a long time. ಎಲ್ಲರಿಗೂ ಬಹಳ ಆಸೆ ಅಂದ್ರೆ ಬಹಳ ವರ್ಷ ಬದುಕಿರಬೇಕು, ನನ್ನ ಪ್ರಾಣನೇ ಹೋಗಬಾರದು ಅಂತ ಹೇಳಿ ಎಲ್ಲರಿಗೆ ಆಸೆ, ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ. But you don't know what will happen in a day. ಆದರೆ ಒಂದು ದಿವಸದೊಳಗೆ ನಮ್ಗೆ ಏನಾಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. This is if you would die today, are you confident that you will go to God? ಇವತ್ತು ಒಂದು ವೇಳೆ ನಿಮ್ಮ ಪ್ರಾಣ ಬಿಟ್ಟು ಹೋದ್ರೆ ನಿನ್ ನಂಬಿಕೆ ಇದೆಯಾ? ನಾನು ದೇವರ ಹತ್ರ ಹೋಗ್ತೇನೆ ಅಂತ ಹೇಳ್ತಾರೆ ನಂಬಿಕೆ. You can go to God? ಹೆಸರು ಹೇಳ್ತೀನಿ, ನಾನು ಹೋಗ್ತೀನಿ, ದೇವರ ಹತ್ರ ಹೋಗಿ ರೆಡಿ ಆಗಿದ್ದೀನಿ. ಇವತ್ತು ಸತ್ರು ನನ್ನ ಆತ್ಮವು ದೇವರ ಬಳಿಗೆ ಹೋಗ್ತದೆ. Why? ಯಾಕೆ? Do you believe in Jesus Christ? ನೀವು ಯೇಸು ಸ್ವಾಮಿ ನಂಬಿದ್ದೀರಾ? ಆಮೇಲೆ If someone does not Jesus Christ until now, please today believe in Jesus Christ. ಇದುವರೆಗೂ ಒಂದು ವೇಳೆ ಯೇಸು ಸ್ವಾಮಿ ಇಂಥವರಿಂದಾಗಿ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು, ಆತನನ್ನು ಪಾಪವನ್ನು ಕ್ಷಮಿಸುವ ದೇವರಿಂದಾಗಿ ಕಂಡುಕೊಂಡೆ, ನಾನು ನಂಬಿಕೆಯಿಂದಾಗಿ ನೀನು ನಂಬಿಕೆ ಇಡುವುದಾದ್ರೆ ಇವತ್ತು ಖಂಡಿತವಾಗಿ ನೀನು ಭಾಗ್ಯವಂತನಾಗಿದೆಯಾ? ಖಂಡಿತವಾಗಿ ದೇವರನ್ನು ಆಶೀರ್ವಾದ ಮಾಡ್ತಾರೆ. Now you must decide whether you believe in Jesus Christ or not. ಇವತ್ತು ಯೇಸು ಕ್ರಿಸ್ತನನ್ನ ದೇವರೆಂಬುದಾಗಿ ಹೇಳಿ ನಂಬಬೇಕಾಗಿದೆ. If you don't solve the problem of your sin, you live being afflicted in this world and someday you will die. ಈ ಲೋಕದಲ್ಲಿ ನಿನ್ನ ಪಾಪವು ನಿನ್ನ ಪ್ರಯತ್ನಗಳಿಂದ ನೀನು ಅದನ್ನ ಪರಿಹಾರ ಮಾಡಿಕೊಳ್ಳಕ್ಕಾಗಲ್ಲ. ಒಂದಲ್ಲ ಒಂದು ದಿವಸ ನೀನು ಸಾಯಲೇಬೇಕಾಗಿದೆ. After death you will
will be judged and punished by God. ನೀನು ನಿನ್ನ ಪ್ರಾಣವನ್ನು ಬಿಟ್ಟು ಹೋದಾಗ ದೇವರ ಮುಂದೆ ನ್ಯಾಯ ತೀರ್ಪಿನಲ್ಲಿ ನಿಲ್ಲುವಂತನಾಗ್ತೀಯ. ದೇವರು ನಿನ್ನನ್ನು ನ್ಯಾಯ ತೀರಿಸುವರು. You must solve the problem of your sin by Jesus Christ. ನಿನ್ನಗಿರುವಂತಹ ಆ ಪಾಪದ ಸಮಸ್ಯೆ ಹೇಗೆ ಪರಿಹಾರ ಆಗ್ತದೆ? ಯೇಸು ಕ್ರಿಸ್ತನ ಮಾರ್ಗದಿಂದಲೇ ನಿನ್ನ ಪಾಪಕ್ಕೆ ಪರಿಹಾರವಾಗ್ತದೆ. Do you have no sin? ನಿಮ್ಮಲ್ಲಿ ಪಾಪ ಇಲ್ವಾ? Not even one? ಒಂದು ಪಾಪನೂ ನಿಮ್ಮಲ್ಲಿ ಇಲ್ವಾ? If you think that you have even a little sin, you must believe in Jesus Christ. ನಿನಗೆ ಒಂದು ವೇಳೆ ಇಲ್ಲ ಸ್ವಲ್ಪ ಪಾಪಗಳಿದೆ ಅಂತ ನೀನು ಅನ್ಕೊಂಡ್ರು ಆ ಪಾಪದಿಂದ ನೀನು ಪರಲೋಕ ಹೋಗಕ್ಕಾಗಲ್ಲ. ಆ ಪಾಪ ಪರಿಹಾರ ಆಗಿರುವ ಯೇಸುವನ್ನ ನೀನು ನಂಬಬೇಕಾಗಿದೆ. The Holy Scripture just says to us, there is no one righteous, not even one. ಪರಿಶುದ್ಧ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಈ ಲೋಕದಲ್ಲಿ ನೀತಿವಂತರು ಇಲ್ಲ, ಒಬ್ಬನು ಇಲ್ಲ ಎಂಬುದಾಗಿ ಹೇಳಿ. Being forgiven by believing in Jesus means that you become a child of God. ನೀನು ಯೇಸುವಿನಲ್ಲಿ ನಂಬಿಕೆ ಇಡುವುದಾದರೆ ನೀನು ದೇವರ ಮಕ್ಕಳಾಗುವ ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. Becoming a child of God means that you have a fellowship with God and you can enjoy blessing by God. ದೇವರ ಮಕ್ಕಳಾಗುವುದಂದ್ರೆ ಏನು? ನಿನ್ನ ಒಂದು ಸಂಪರ್ಕ ಲೋಕದಲ್ಲಿಲ್ಲ, ದೇವರ ಸೃಷ್ಟಿಕರ್ತನ ಜೊತೆಗೆ ನಿನ್ನ ಸಂಪರ್ಕವಿರುತ್ತದೆ. ಆತನಿಂದ ಆಶೀರ್ವಾದಗಳನ್ನ ನೀನು ಹೊಂದಿಕೊಳ್ಳುವನಾಗ್ತೀಯ. Becoming a child of God means that you have eternal life. ನೀನು ದೇವರ ಮಗನಾಗಿ ಮಾರ್ಪಡುವುದಂದ್ರೆ ಏನು? ನಿನಗೆ ನಿತ್ಯ ಜೀವವನ್ನ ದೇವರು ಕೊಟ್ಟಿದ್ದಾರೆ ಎಂದು ಹೇಳುವ ಅರ್ಥ. Having eternal life means that you will not be punished because of sin. ನಿತ್ಯ ಜೀವಕ್ಕೆ ಹೋಗೋದಂದ್ರೆ ಏನು? ನೀನು ದೊಡ್ಡ ದಂಡನಿಂದ ತಪ್ಪಿಸಲ್ಪಟ್ಟು ನಿತ್ಯವಾಗಿ ಸಂತೋಷಕರವಾದಂತಹ ಸ್ಥಳದಲ್ಲಿ ಇರುವಂತದೇ ನಿತ್ಯ ಜೀವ ಎಂಬುದಾಗಿ ಹೇಳುವಂತಹ ಸ್ಥಳ. Salvation is God's benefit. ರಕ್ಷಣೆ ಎಂಬುದಾಗಿರುವಂಥದ್ದು ದೇವರು ಕೊಟ್ಟಿರುವಂತಹ ಒಂದು ಬಹುಮಾನವಾಗಿದೆ. You cannot get these benefits by doing good things and moral act. ಈ ಲೋಕದಲ್ಲಿ ಈ ರಕ್ಷಣೆಯ ಒಂದು ಬಹುಮಾನವನ್ನ ದೇವರಿಂದ ನಾವು ವರವನ್ನ ಹೇಗೆ ಪಡ್ಕೊಳ್ತೀವಿ ಅಂತಂದ್ರೆ ನಾವು ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದರ ಮೂಲಕವಾಗಿ ನಾವು ಇದನ್ನು ಪಡ್ಕೊಳ್ಳೋಕೆ ಆಗಲ್ಲ. You cannot get these benefits by cultivating your mind and any religion. ಈ ಲೋಕದಲ್ಲಿ ಸುಮಾರು ಧರ್ಮಗಳಿದೆ, ನಾನಾ ವಿಧವಾದಂತಹ ಆಚಾರಗಳಿದೆ, ಪದ್ಧತಿಗಳಿದೆ. ಆ ವಿಧಗಳಲ್ಲಿ ಹೋಗುವುದಾದ್ರೆ ನಿನಗೆ ಇಲ್ಲಿ ಈ ಒಂದು ರಕ್ಷಣೆ ಸಿಗೋಲ್ಲ. You can get these benefits by only believing that Jesus is the Son of God and the Savior and the Christ. ಈ ರಕ್ಷಣೆ ಎಂಬ ಬಹುಮಾನವು ದೇವರಿಂದ ನಿನಗೆ ಕೊಡಲ್ಪಡಬೇಕಾದ್ರೆ ನೀವು ಒಂದೇ ಒಂದು ಕಾರ್ಯ ಮಾಡಬೇಕಾಗಿದೆ. ಯೇಸು ಕ್ರಿಸ್ತನನ್ನ ದೇವರೆಂಬುದಾಗಿ ಹೇಳಿ, ರಕ್ಷಕನೆಂಬುದಾಗಿ ಹೇಳಿ ನೀನು ಬಾಯಿಂದ ಅರಿಕೆ ಮಾಡಬೇಕಾಗಿದೆ. These benefits are the gift of God. ಈ ಒಂದು ಬಹುಮಾನವು ಅಥವಾ ವರವು ದೇವರು ಕೊಟ್ಟಿರುವಂತಹ ಕಾರ್ಯವಾಗಿದೆ. You can get them free of charge and only by grace. ಈ ರಕ್ಷಣೆಯು ನಮಗೆ ಯಾವ ಒಂದು ಹಣವನ್ನು ಕೊಡಬೇಕಾಗಿಲ್ಲ, ದೇವರ ಕೃಪೆಯಿಂದ ದೇವರು ಉಚಿತವಾಗಿ ಕೊಟ್ಟಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ. Likewise, because redemption also is the gift, you must receive right now. ಬಿಡುಗಡೆಯು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಬಿಡುಗಡೆಯನ್ನ ಈ ಒಂದು ದೇವರು ನನಗೆ ಈಗಲೇ ಕೊಡಲು ಇಷ್ಟಪಡುತ್ತಿದ್ದಾರೆ. Today God came here and be with you to forgive your sin. ದೇವರು ಇವತ್ತು ಇಲ್ಲಿ ನಿನ್ನ ಸಂಗಡ ನಿನಗೋಸ್ಕರ ಆತನು ಮಾತಾಡ್ತಿದ್ದಾರೆ. ಮಗನೇ ಮಗಳೇ, ನಾನು ನಿನ್ನ ಪಾಪವನ್ನ ಕ್ಷಮಿಸುವಂತವನಾಗಿದ್ದೀನಿ ಅಂತ ಹೇಳಿ. Don't refuse the gift of God. ಈ ಒಂದು ದೇವರು ಕೊಡುವ ಈ ವರವನ್ನ ನೀನು ತಳ್ಳಬೇಡ. Right now receive Jesus in your heart. ಈಗ ನೀನು ಮಾಡಬೇಕಾದ ಕಾರ್ಯ ಈ ಕ್ಷಣವೇ ನಿನ್ನ ಹೃದಯವೆಂಬ ಈ ಒಂದು ಆಲಯದಲ್ಲಿ ಯೇಸುವನ್ನ ನಂಬಿ ಸ್ವೀಕರಿಸಿಕೊ. Receive Jesus in your heart truly. ಯೇಸುವನ್ನ ನೀನು ಸತ್ಯವಾಗಲು ನಿಜವಾಗಲು ಅಂಗೀಕಾರ ಮಾಡಬೇಕು. Believe that Jesus is the Son of God, the Savior, the Christ, and your Lord. ಯೇಸು ಕ್ರಿಸ್ತನು ದೇವರ ಕುಮಾರನು, ಅದು ಮಾತ್ರ ನಿನ್ನ ರಕ್ಷಣೆಯ ಒಡೆಯನೆಂಬುದಾಗಿ ಹೇಳಿ ನೀನು ನಂಬಬೇಕಾಗಿದೆ. Now you must decide to be forgiven and to be saved to go to God. ಈಗ ನೀನು ತೀರ್ಮಾನ ಮಾಡಬೇಕಾಗಿದೆ. ಈ ಸತ್ಯಾಂಶವನ್ನು ಕೇಳಿ ನೀನು ದೇವರ ಬಳಿಗೆ ಹೋಗಬೇಕೆಂಬುದಾಗಿರುವಂತಹ ತೀರ್ಮಾನವನ್ನ ನೀನು ಮಾಡಬೇಕಾಗಿದೆ. If you receive Jesus in your heart and believe in Jesus your Savior, you will be forgiven
from your sin and you will be saved. ಈ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಮೇಲೆ ನೀನು ನಿಜವಾಗಲೂ ಹೃದಯದಲ್ಲಿ ನಂಬಿ ನೀನು ಬಾಯಿ ತೆರೆದು ಆತನನ್ನು ಆಯ್ಕೆ ಮಾಡುವುದಾದರೆ ನೀನು ಖಂಡಿತವಾಗಿ ರಕ್ಷಣೆ ಹೊಂದುತ್ತೀಯಾ. ಈ ಕ್ಷಣದಲ್ಲಿ ರಕ್ಷಣೆ ದೇವರಿಗೆ ಕೊಡುತ್ತಿದ್ದಾರೆ. Now Jesus Christ came here through the Holy Spirit to forgive your sins and to save you and to have fellowship with you. ಯೇಸು ಕ್ರಿಸ್ತನು ಈಗ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸಂಗಡ ಮಾತನಾಡುವುದಕ್ಕೆ ಬಂದಿದ್ದಾರೆ. ನಿನ್ನನ್ನು ಕ್ಷಮಿಸುವುದಕ್ಕೂ ನಿನ್ನನ್ನ ತನ್ನ ಬಳಿ ಕರ್ಕೊಂಡು ಹೋಗುವುದಕ್ಕೂ ನಿನ್ನ ಸಂಗಡ ಆತನು ಮಾತಾಡುತ್ತಿದ್ದಾರೆ. Now Jesus says to us as follows. ಯೇಸು ಕ್ರಿಸ್ತನು ಈ ಕ್ಷಣದಲ್ಲಿ ಈ ರೀತಿಯಾಗಿ ನಮ್ಗೆ ಹೇಳ್ತಿದ್ದಾರೆ. Let's read Matthew chapter 11:28. ಮತ್ತಾಯ ಬರೆದ ಸುವಾರ್ತೆ 11:28 ವಾಕ್ಯ. ಮತ್ತಿಯ 11ರ ಅಧ್ಯಾಯ 28వ ವಚನದಲ್ಲಿ ನಾವು ವಾಸಿಸುವಾಗ Matthew 11:28. ಮತ್ತಾಯ 11:28 ವಾಕ್ಯ. Jesus says to us, come to me, I will give you rest. ಯೇಸು ಈ ಲೋಕದಲ್ಲಿದ್ದಾಗ ಹೇಳಿದಂತ ಮಾತು, ಎಲ್ಲರೂ ನನ್ನ ಬಳಿ ಬನ್ನಿರಿ ಕಷ್ಟಪಡುವವರೆಲ್ಲರೂ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. Revelation chapter 3 verse 20. ಪ್ರಕಟಣೆಗಳು 3:20ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತದೆ. ಓದೋಣ. Please read. ಯಾರಾದರೂ ಓದೋಣ. வெளிப்படுத்தல் 3ನೇ ಅಧ್ಯಾಯದ 20వ ವಚನ. If anyone hears my voice and opens the door, I will come in and eat with him and he with me. ನನ್ನ ಶಬ್ದವನ್ನು ಕೇಳಿ ಯಾರಾದರೂ ಬಾಗಿಲನ್ನು ತೆರೆಯುವುದಾದರೆ ನಾನು ಅವರೊಳಗೆ ಬರುತ್ತೇನೆ, ಅವರು ನನ್ನ ಸಂಗಡ ಊಟ ಮಾಡುವೆನು, ನಾನು ಅವನ ಸಂಗಡ ಊಟ ಮಾಡುವೆನು. Now is the time of God's favor. Now is the day of salvation. ಇವತ್ತು ದೇವರಿಗೆ ರಕ್ಷಣೆಯ ದಿವಸವಾಗಿ ಕೊಟ್ಟಿದ್ದಾರೆ. ಈ ಕ್ಷಣವು ರಕ್ಷಣೆಯ ಕ್ಷಣವಾಗಿದೆ. I want to receive Jesus in your heart and believe in his name so that you may be saved. ಇವತ್ತು ಈ ಯೇಸು ಕ್ರಿಸ್ತನನ್ನ ನೀನು ಹೃದಯಪೂರ್ವಕವಾಗಿ ನಂಬಿ ನೀನು ಬಾಯಿ ತೆರೆದು ಆಯ್ಕೆ ಮಾಡುವುದಾದರೆ ಖಂಡಿತವಾಗಿ ನೀನು ನಿನ್ನ ಕುಟುಂಬದವರು ರಕ್ಷಣೆ ಹೊಂದುವಿರಿ. ಚಪ್ಪಾಳೆ ತಟ್ಟಿ ದೇವರಿಗೆ Now confess with your mouth, Jesus is my Lord. ಇವತ್ತು ನೀನು ಹೇಳಬೇಕಂತಂದ್ರೆ ಒಂದು ಕಾರ್ಯ ಅಂತಂದ್ರೆ ಯೇಸುವೇ ನನ್ನ ದೇವರಿಂದಾಗಲೇ ಹೇಳಬೇಕು. Now confess, believe in him. Now confess with your mouth, Jesus is my Lord, and believe in him with your heart. ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನು ನನ್ನ ದೇವರೆಂಬುದಾಗಿ ಹೇಳಿ ನೀನು ನಂಬಿ ನೀನು ಬಾಯಿ ತೆರೆದು ಕರೆಯುವುದಾದರೆ then you will be saved. ಈ ಕ್ಷಣದಲ್ಲಿಯೇ ನೀನು ರಕ್ಷಣೆ ಹೊಂದುತ್ತೀಯ. You will be saved from sin. ನೀವು ನಿಮ್ಮ ಎಲ್ಲಾ ಪಾಪಗಳಿಂದ ನೀವು ರಕ್ಷಣೆ ಹೊಂದುತ್ತೀರಿ. You will be saved adversity and digest disease. You will be all saved. ಈ ಲೋಕದಲ್ಲಿರುವಂತ ಎಲ್ಲ ಮೋಸತನಗಳಿಂದ ಕೆಟ್ಟತನಗಳಿಂದ ಎಲ್ಲ ಅನಾರೋಗ್ಯಗಳಿಂದ ನೀವು ರಕ್ಷಿಸಲ್ಪಡುವಿರಿ. Let's close your eyes together. ಈಗ ನಾವೆಲ್ಲರೂ ಕುಳಿತಿರುವ ಪ್ರಕಾರವಾಗಿ ಕಣ್ಣನ್ನು ಮುಚ್ಚಿಕೊಳ್ಳೋಣ. Now among you there are some persons that want to believe in Jesus. ಈ ಕ್ಷಣದಲ್ಲಿ ಈ ಶುಭ ಸಂದೇಶ ಕೇಳಿದಂತ ನಿಮ್ಮಲ್ಲಿ ಕೆಲವರು ನಿಜವಾಗಲೂ ಯೇಸುವಿಗೆ ನೀವು ಒಪ್ಪಿಸಿಕೊಳ್ಳುವಂತವರಾಗಿದ್ದೀರಿ. If you want to believe in Jesus, let's pray with me by following my prayer with a voice. ಇವಾಗ ನೀವು ಈ ಮಾತುಗಳನ್ನು ನಂಬಿ ನನ್ನ ಪಾಪಕ್ಕೆ ವಿಮುಕ್ತಿ ಬೇಕು, ಯೇಸು ಯಾಕೆ ನಾನು ನಂಬಬೇಕು ಎಂದಾಗ ಹೇಳುವಂತಹ ವಿಚಾರವನ್ನು ಕೇಳಿ ನಾನು ನಂಬ್ತೇನೆಂದಾಗಿ ನಂಬಿಕೆ ಇದ್ರೆ ನಾನು ಹೇಳುವಂತಹ ಈ ಪ್ರಾರ್ಥನೆಯನ್ನ ನನ್ನ ಸಂಗಡ ಮಾಡಿ. Let's pray by following my prayer with a voice. ನಾನು ಹೇಳುವಂತಹ ಈ ಪ್ರಾರ್ಥನೆಯ ಮಾತುಗಳನ್ನ ನನ್ನ ಹಿಂದೆ ನೀನು ಹೇಳುವಂತೆ ಕೇಳ್ಕೊಳ್ತೇನೆ. Father God, ತಂದೆಯಾದ ದೇವರೇ, I am sinner. ನಾನು ಒಬ್ಬ ಪಾಪಿ. But until now I have not known that I am sinner. ನಾನು ಪಾಪಿ ಎಂಬುದಾಗಿ ಹೇಳಿ ನಾನು ಅರಿಯದವನಾಗಿದ್ದೇನೆ. From now on, I want to believe in Jesus to be forgiven through him. ಇವತ್ತಿಂದ ನಾನು ನಿಮ್ಮನ್ನೇ ನಂಬುತ್ತೇನೆ, ನನ್ನ ಪಾಪಗಳನ್ನ ಕ್ಷಮಿಸುವಿರಿ ಎಂದು ನಂಬುತ್ತೇನೆ.
Thank you that Jesus died instead of me and resurrected for me. ನನಗೋಸ್ಕರ ನೀನು ಪ್ರಾಣ ಕೊಟ್ಟು ಓಡಿಸಲ್ಪಟ್ಟು ಮೂರನೇ ದಿವಸದಲ್ಲಿ ಜೀವಂತವಾಗಿ ಇದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ. Now I open my heart and receive Jesus as my Lord, my Savior. ನನ್ನ ಹೃದಯವನ್ನು ತೆರೆದು ಯೇಸುವೇ ದೇವರೆಂದು ನನ್ನ ರಕ್ಷಕನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. Please come into my heart and be with me forever. ನನ್ನ ಹೃದಯದೊಳಗೆ ನೀವು ಬನ್ನಿರಿ, ನನ್ನಲ್ಲಿ ನೆಲೆಸಿರಿ. I pray in the name of Jesus Christ. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. Now okay. ನಾವೆಲ್ಲ ಕೂತ್ಕೊಳ್ಳೋಣ. ಇನ್ನು ಮುಗಿದಿಲ್ಲ, ಮೆಸೇಜ್ ಮುಗಿದಿಲ್ಲ. ಇನ್ನೊಂದು 10 ನಿಮಿಷ. Hallelujah. ಹಲ್ಲೆಲೂಯಾ. ಚಪ್ಪಾಳೆ ತಟ್ಟದೆ ಮಹಿಳೆ. Now you received and believed in Jesus Christ truly in your heart. ಈಗ ಅನೇಕರು ಇಲ್ಲಿ ನೀವು ನಿಜವಾಗಲೂ ಯೇಸುವನ್ನ ನೀನು ನಂಬಿ ಬಾಯಿ ತೆರೆದು ನೀನು ಪ್ರತಿಜ್ಞೆ ಮಾಡಿದೀಯಾ. Therefore Jesus Christ is with you from now and forever. ಈಗ ನೀನು ಒಬ್ಬಂಟಿಗನಲ್ಲ, ನಿನ್ನ ಸಂಗಡ ಯೇಸು ಬಂದಿದ್ದಾರೆ. ಆತನು ಸದಾಕಾಲ ನಿನ್ನ ಸಂಗಡ ಇರಲಿದ್ದಾರೆ. ಹಲ್ಲೆಲೂಯಾ. At the moment that you received Jesus, many things happened to you. ಯೇಸು ಕ್ರಿಸ್ತನನ್ನ ನೀನು ಯಾವಾಗ ನೀನು ಅಂಗೀಕಾರ ಮಾಡಿಕೊಂಡು ಅವತ್ತು ಆ ಕ್ಷಣದಿಂದ ನಿನ್ನಲ್ಲಿ ಅನೇಕ ಬದಲಾವಣೆಗಳನ್ನ ನೀನು ಕಾಣಲಿದ್ದೀಯ. Now you were forgiven for all your sins because of believing in Jesus Christ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟ ಕಾರಣ ನಿನ್ನಲ್ಲಿ ಎಷ್ಟೋ ಪಾಪಗಳಿದ್ದಿರಬಹುದು, ಆದ್ರೆ ಎಲ್ಲವನ್ನ ದೇವರು ಕ್ಷಮಿಸಿ ತೆಗೆದು ಬಿಸಾಕಿದ್ದಾರೆ. ಹಲ್ಲೆಲೂಯಾ. Your status has been turned to the child of God. ಈಗ ನಿನ್ನ ಸ್ಥಿತಿ ವ್ಯತ್ಯಾಸವಾಗಿದೆ. ಈಗ ನೀನು ಸಾಧಾರಣವಾದ ವ್ಯಕ್ತಿಯಲ್ಲ, ಪಾಪಿಯಲ್ಲ, ನೀನು ದೇವರ ಮಗನು ಮಗಳಾಗಿ ಮಾರ್ಪಟ್ಟಿದೀಯ. All men cannot become children of God. ಈ ಲೋಕದಲ್ಲಿ ಎಲ್ಲಾ ವ್ಯಕ್ತಿಗಳು ದೇವರ ಮಕ್ಕಳಾಗಲ್ಲ. Only the one who received Jesus Christ and believed in His name has the right to become the children of God. ನಾವು ವಾಕ್ಯದಲ್ಲಿ ಓದಿದ ಪ್ರಕಾರವಾಗಿ, ಯೋಹಾನ 1:12 ಪ್ರಕಾರವಾಗಿ ಯಾರ್ಯಾರು ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ, ಆತನ ಅಂಗೀಕಾರ ಮಾಡಿಕೊಂಡ್ರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. Now you have eternal life and you will not be punished because of sin. ಈಗ ನಿಮ್ಮಲ್ಲಿ ನಿತ್ಯ ಜೀವನ ದೇವರು ಕೊಟ್ಟಿದ್ದಾರೆ. ನೀವು ಪಾಪಿಗಳಾಗಿ ದಂಡನೆಗೆ ಒಳಪಟ್ಟಿಲ್ಲ. The man who believes in Jesus Christ was already forgiven. ಯೇಸು ಕ್ರಿಸ್ತನನ್ನ ನಂಬಿಕೆ ಇಟ್ಟುದರಿಂದ ನಿನ್ನ ಎಲ್ಲಾ ಪಾಪಗಳು ಪರಿಹಾರವಾಗಿದೆ. Therefore they shall not be punished according to your sins. ನೀನು ಎಷ್ಟೋ ಪಾಪ ಮಾಡಿರ್ಬೋದು, ಆ ಪಾಪಕ್ಕೆ ತಕ್ಕ ಹಾಗೆ ನಿನಗೆ ದಂಡನೆ ಇಲ್ಲ. ಎಲ್ಲಾ ದಂಡನೆಗಳನ್ನ ಯೇಸು ತೀರಿಸಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ. Jesus Christ came into your life and He lived with you forever. ಯೇಸು ಕ್ರಿಸ್ತನು ಈಗ ನಿನ್ನ ಹೃದಯವೆಂಬ ಆಲಯದಲ್ಲಿ ಬಂದಿದ್ದಾರೆ. ಆತ ನಿನ್ನ ಸಂಗಡ ಸದಾಕಾಲ ಇರಲಿದ್ದಾರೆ. When you believe in Jesus Christ, God comes into your life and He is with you. ಯೇಸು ಕ್ರಿಸ್ತನನ್ನು ಯಾವಾಗ ಆ ಕ್ಷಣದಲ್ಲಿ ನಂಬಿದೆಯೋ, ಆ ಕ್ಷಣದಲ್ಲಿಯೇ ನಿನ್ನ ಹೃದಯದಲ್ಲಿ ಆತನ ಮತ್ತು ನಿನ್ನ ಸಂಗಡ ಆತನಿದ್ದಾರೆ. Now you became a new man, new self, new creation. ಈಗ ನೀನು ಯಾರು ಗೊತ್ತಾ? ನೀನು ಹೊಸ ಸೃಷ್ಟಿಯಾಗಿದ್ಯಾ. ಹೊಸ ಯೋಚನೆಗಳು, ಹೊಸ ಒಂದು ಕಾರ್ಯಗಳು ನಿನ್ನಲ್ಲಿ ಉಂಟಾಗಿದೆ. The one who believes in Jesus Christ becomes to be a new man and to live a new life as a new self. ಈ ಲೋಕದಲ್ಲಿ ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ, ಅದರ ಅಂಗೀಕಾರ ಮಾಡಿಕೊಳ್ಳುತ್ತಾರೋ, ಅದೇ ಕ್ಷಣದಲ್ಲಿ ಆ ವ್ಯಕ್ತಿಯನ್ನ ದೇವರು ನೂತನಪಡಿಸ್ತಾರೆ. ಹಳೆಯವುಗಳೆಲ್ಲ ಹೊರಟೋಗಿ ಎಲ್ಲವೂ ನೂತನವಾಗಿ ಮಾರ್ಪಡುತ್ತದೆ. His thoughts shall be changed in the Holy Spirit. ಅವನ ಯೋಚನೆಗಳೆಲ್ಲ ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟು ಎಲ್ಲವೂ ಅವುಗಳು ಬದಲಾವಣೆ ಆಗ್ತದೆ. And his action, his vision, and his wishes all shall be changed in the Holy Spirit. ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳದ ಅದೇ ಕ್ಷಣದಲ್ಲಿ ಪವಿತ್ರಾತ್ಮ ನಮ್ಮೊಳಗೆ ಬಂದು ಹಿಡಿದು ನಮ್ಮಲ್ಲಿರುವಂತಹ ಹಳೆಯ ಕ್ರಿಯೆಗಳನ್ನು ಬಿಟ್ಟು ನಮ್ಮನ್ನು ಹೊಸ ಕ್ರಿಯೆಗಳಲ್ಲಿಯೂ ಹೊಸ ಯೋಚನೆಗಳಲ್ಲಿಯೂ ಪವಿತ್ರಾತ್ಮನನ್ನು ನಡೆಸುವಂತವನಾಗಿದ್ದಾನೆ. I congratulate and bless you.
ಇವತ್ತು ಯಾರೆಲ್ಲ ಈ ಪ್ರಾರ್ಥನೆ ಮಾಡಿದ್ರು ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. Because you became a new creation and new man who believes in Jesus Christ. ಯಾಕಂದ್ರೆ ನೀವು ಯೇಸುವನ್ನು ನಂಬಿಕೆ ಇಟ್ಟದರಿಂದ ನೀವು ಹೊಸ ಸೃಷ್ಟಿಗಳಾಗಿ ದೇವರು ನಿಮ್ಮನ್ನ ಮಾರ್ಪಡಿಸಿದ್ದಾರೆ. You, the children of God, must live a life of faith for your spiritual growth. ನೀವು ದೇವರ ಮಗನಾಗಿ ಮಾರ್ಪಟ್ಟಿದ್ದಾಗಲಿ ಅಲ್ಲಿ ನಿಲ್ಲಿಸಬಾರದು. ನೀವು ಆತ್ಮಿಕದಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ ನೀವು ಹೆಚ್ಚಾಗಿ ಯೋಚಿಸಬೇಕಾಗಿದೆ. I want you to come to church and worship to the Lord our Lord. ಆದ ಕಾರಣ ನಾನೇನು ನಿಮ್ಮ ಹತ್ರ ಕೇಳ್ಕೊಳ್ತೀನಂದ್ರೆ, ನೀನು ಆತ್ಮಿಕವಾಗಿ ಹೆಚ್ಚೆಚ್ಚಾಗಿ ಬೆಳಿಬೇಕು ಅಂದ್ರೆ ನೀನು ಇಂತಹ ಒಳ್ಳೆಯ ದೇವರ ಆಲಯದೊಳಗೆ ಬರಬೇಕು, ಯೇಸುವನ್ನು ಆರಾಧಿಸಬೇಕು, ಆತನ ವಾಕ್ಯವನ್ನು ಕೇಳಬೇಕು. ಆಗ ನೀನು ಮೇಲಕ್ಕೆ ಆತ್ಮಿಕದಲ್ಲಿ ಬೆಳೆದು. I want you to hear our preaching and learn God's word from your pastor. ಅದು ಮಾತ್ರ ನಿಮಗೆ ಕೊಡಲ್ಪಟ್ಟಂತಹ ಸೇವಕರುಗಳ ಮೂಲಕವಾಗಿ ದೇವರ ಮಾತನ್ನ ಶ್ರದ್ಧೆಯಿಂದ ನೀವು ಕೇಳಬೇಕಾಗಿದೆ. I want you to have a fellowship with God in Holy Spirit every day. ಅದು ಮಾತ್ರ ಪ್ರತಿ ದಿವಸವೂ ಪವಿತ್ರಾತ್ಮರ ಸಂಗಡ ಸರಿಯಾದಂತಹ ಐಕ್ಯತೆ ಉಳ್ಳವರಾಗಿ ನೀನು ಮಾರ್ಪಡಬೇಕಾಗಿದೆ. I wish you to accomplish your wish through prayer every day. ಅದು ಮಾತ್ರವಲ್ಲ, ನೀವು ಪ್ರತಿ ದಿವಸವೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನೇಕ ಆಶೀರ್ವಾದಗಳನ್ನು ಪಡ್ಕೊಳ್ಬೇಕಾಗಿದೆ. If you believe Jesus Christ your Lord, God is with you and God is in you. ಈ ಸಂದೇಶವನ್ನು ಕೇಳಿ ನೀನು ಯೇಸುವನ್ನ ಸರಿಯಾಗಿ ನಂಬಿರುವುದಾದರೆ ನೀನು ಒಬ್ಬಟ್ಟಿಗನಾಗಿಲ್ಲ, ಅನಾಥನಲ್ಲ. ಯೇಸು ನಿನ್ನ ಸಂಗಡ ಆತನು ಇಳಿದು ಬಂದಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಈ ಕ್ಷಣದಿಂದ ಇದ್ದಾರೆ, ಯೇಸುಸಾಗಿದ್ದಾರೆ. ನಿನ್ನ ಪ್ರಾಣ ಹೋಗುವ ತನಕ ನಿನ್ನ ಸಂಗಡ ಯೇಸು ಸದಾ ಕಾಲ ಇರುತ್ತಾರೆ. Now God is with you and God is in you now. ಈ ಕ್ಷಣದಲ್ಲಿ ದೇವರು ನಿನ್ನೊಳಗಿದ್ದಾರೆ, ನಿನ್ನ ಸಂಗಡ ಇದ್ದಾರೆ. This is God's benefit that God granted us through Jesus Christ. ಇಂತಹ ಆಶೀರ್ವಾದಗಳನ್ನ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದಯಪಾಲಿಸಿದ್ದಾರೆ. May you be blessed by our Lord Jesus Christ, who is the creator of the heavens and the earth and all things. ಈ ಲೋಕದಲ್ಲಿ ಎಲ್ಲ ಸೃಷ್ಟಿಗೆ ಒಡೆಯನಾದಂತಹ ನಾಯಕನಾದಂತಹ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. We will pray for you and your family who want to be a child of God. ಇವತ್ತು ದೇವರ ಮಗನಾಗಿ ಮಾರ್ಪಟ್ಟುವಂತ ನಿಮಗೆ ನಾವು ಮುಂದುವರಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ. We will bless for you all who came here to our Lord Jesus Christ. ಇವತ್ತು ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ಇಲ್ಲಿ ಬಂದಿರುವಂತಹ ನಿಮ್ಮೆಲ್ಲರನ್ನ ನಾವು ಹೃದಯಪೂರ್ವಕವಾಗಿ ಆಶೀರ್ವದಿಸುತ್ತೇವೆ. Let's pray together. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಮೊಣಕಾಲಾಕಿ ಪ್ರಾರ್ಥನೆ ಎಲ್ಲ ಮುಡಿಗೆ ಜಗತ್ತಕ್ಕಾಗ ನಮ್ಮ ಮೊಣಕಾಲ ಸರಿಟ್ಟು ನಾವು பரலோகத்தின் பிதாவே உங்களுக்கு நன்றி சொல்கிறோம். இந்த அற்புதமான நாளுக்காக நன்றி ஆண்டவரே. தகப்பனே, இந்த உலகத்துல இயேசு கிறிஸ்துவை எதற்காக நாங்கள் அங்கீகரித்துக் கொண்டிருக்கிறோம், எதற்காக நாங்கள் ஆராய்த்துக் கொண்டிருக்கிறோம், அவர் பாராட்டின எல்லா அந்த அற்புதமான ஆண்டவரை கிருபைக்காக, ஆண்டவரே அவர் பட்ட பாடுகளுக்காக, எங்களுக்காக அவர் ஜீவன் கொடுத்தார். ஆண்டவரே தகப்பனே, எங்களுடைய பாவங்கள் ஆண்டவரே எங்களுடைய ஆண்டவரே பிரயாசங்களினாலே நாங்கள் அதை தகப்பனை சரிப்படுத்த முடியாது. ஆண்டவரே, இந்த உலகத்துல எங்க பாவங்களை மன்னிக்க முடியாது. ஆண்டவரே, பிதாவாகிய தேவன் இந்த உலகத்தை நேசித்து எங்களை நேசித்து உங்களுடைய ஏக ஆண்டவரே புத்திரனை இந்த உலகத்துக்கு அனுப்பி கொடுத்த கிருபைக்காக நன்றி சொல்கிறோம். இந்த நாளில் யாரெல்லாம் ஆண்டவரே இந்த வார்த்தை கேட்டு ஆண்டவரே இயேசு அங்கீகரித்துக் கொண்டார்களோ, உள்ளத்தில் ஆண்டவரே பாவங்கள் ஆண்டவரே ஒரு சில பாவம் இருந்தாலும் கூட அவர்கள் எல்லாம் நீங்க மன்னித்தபடியாக நன்றி சொல்கிறோம். அவர்கள் ஆண்டவரே பழைய மனிதர்கள் அல்ல, ஆண்டவரே இப்போது புதிய சூழ்நிலையாக மாறிவிடுகிறார்கள். அப்பா, அவருடைய நினைவுகளிலே ஆவியானவர் இறங்குவீராக, அவருடைய செயல்களில் ஆவியானவர் இறங்குவீராக. ஆண்டவரே, அவர்கள் அனாதைகள் அல்ல, திக்கித்தவர்கள் அல்ல, நீர் அவர்களோடு இருக்கிறபடியாக நன்றி சொல்கிறோம். ஆண்டவரே, ஆண்டவரே போகும் பொழுது நீர் அவர்களோடு போகிறாக, அவருடைய கூடாரத்தில் ஆளுகை செய்கிறாக, அவருடைய வாழ்க்கையில் ஆளுகை செய்கிறாக. ஆண்டவரே, ஆண்டவரே இந்த வாக்குகள் கொடுத்தபடி ஆண்டவரே ஊழியர் ப்ரொஃபசர் காலேப் அவர்களை கர்த்தர் ஆசீர்வதித்துக் கொள்ளும். இயேசுவின் நாமத்தில் ஜெபத்தை கேளும் நல்ல பிதாவே. Hallelujah. Hallelujah. You children of God, அவரை கொடுத்துருவோம். praise the Lord with all your heart. ನೀವು ದೇವರ ಮಕ್ಕಳಾಗಿದ್ದೀರಾ. Praise the Lord with all your heart. ನಿಮ್ಮ ಹೃದಯದಿಂದ ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಿರಿ. Praise the Lord, sing of His holy name. ಆತನ ಪರಿಶುದ್ಧ ನಾಮವನ್ನ ಯಾವತ್ತೂ ಎಲ್ಲಾ ಕಡೆಯಲ್ಲೂ ಕೊಂಡಾಡಿ.
God has removed our all transgressions so far from us. ನಿಮ್ಮ ಎಲ್ಲಾ ಪಾಪಗಳನ್ನು ನಿಮ್ಮ ಕಣ್ಣಿಗೆ ಕಾಣದೆ ಇರುವ ದೂರದಲ್ಲಿ ದೇವರು ಹಾಕಿದ್ದಾರೆ. ಹಲ್ಲೆಲೂಯಾ. Praise the Lord. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ರಿ. Give thanks to the Lord our God. ನಿಮ್ಮ ಹೃದಯಪೂರ್ವಕವಾಗಿ ಈ ಒಂದು ಒಳ್ಳೆ ಜೀವನ ದೇವರಿಗೆ ಸ್ತೋತ್ರಗಳನ್ನು ಮಾಡ್ರಿ. Forget not all his blessings and benefits. ಆತನು ನಿಮಗೋಸ್ಕರ ಮಾಡಿದಂತಹ ಉಪಕಾರಗಳಲ್ಲಿ ಒಂದನ್ನು ಮರೆತು ಹೋಗಬೇಡಿ. Praise the Lord our Jesus Christ. ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಸ್ತುತಿಸಿರಿ. Live a holy life ನೀವು ಪರಿಶುದ್ಧ ವ್ಯಕ್ತಿಗಳಾಗಿ ಸದಾಕಾಲ ಬಾಳ್ರಿ. in the Holy Spirit. ಪವಿತ್ರಾತ್ಮನಲ್ಲಿ ತುಂಬಿಸಲ್ಪಟ್ಟವರಾಗಿ. Hallelujah. ಹಲ್ಲೆಲೂಯಾ. ಚಪ್ಪಾಳೆ ದೇವರೇ